ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರೀಶ್ ರಗಣ. ಎಲ್ಲರಿಗೂ ಡ್ರೀಮ್ ಯುಗ ಟಿವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಭಾರತ ದೇಶದ ಸಿಲಿಕಾನ್ ಸಿಟಿ ಯಾವುದು ಅಂದರೆ ನಮ್ಮ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ವಿ, ಅದು ನಮ್ಮ ಬೆಂಗಳೂರು ಅಂತ. ಹೌದು ಸ್ನೇಹಿತರೆ, ಈ ಒಂದು ಹೆಸರು ಮುಂದಿನ ದಿನಗಳಲ್ಲಿ ಹೈದರಾಬಾದ್, ಪುಣೆ, ಚೆನ್ನೈ ಈ ಥರ ಸಿಟಿಗೆ ಹೊರಟೋಗುತ್ತಾ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಹೆಸರನ್ನು ಕಳೆದುಕೊಳ್ಳುತ್ತಾ ಅಂತ ನೋಡೋದಾದರೆ ಇದು ಮುಂದಿನ ದಿನಗಳಲ್ಲಿ ಖಂಡಿತ ಹೌದು ಅಂತ ಹೇಳ್ತಾ ಇದೆ ಆ ಒಂದು ಸಿಟಿ ಹೈದರಾಬಾದ್. ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯ ಸರ್ಕಾರಗಳ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಒಂದು ಬೆಂಗಳೂರಿನ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕಾಗದೇ ಇರೋದ್ರಿಂದ ಇವತ್ತು ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಒಂದು ಪಟ್ಟವನ್ನು ಕಳೆದುಕೊಳ್ಳುತ್ತೇನೋ ಅಂತ ಒಂದು ಭಯ ಆಗ್ತಾ ಇದೆ. ಯಾಕೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಸ್ನೇಹಿತರೆ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಅಲ್ಲಿ ಕಂಪನಿಗಳು ಬರುತ್ತೆ, ಒಂದು ಸಿಟಿ ಡೆವಲಪ್ ಆಗುತ್ತೆ. ಅದೇ ಥರ ನಮ್ಮ ಬೆಂಗಳೂರು 2000 ಇಸ್ವಿಯಿಂದ ಒಂದು ಅತ್ಯುತ್ತಮವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಬೆಂಗಳೂರು ಈ ಒಂದು 2025ಗೆ ಒಂದು ಅತ್ಯುತ್ತಮವಾದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಸಿಟಿಯಾಗಿ ಬೆಳೀತು. ಆದರೆ ಇನ್ನು ಮುಂದೆ ಬೆಳೆಯೋದಕ್ಕೆ ಆಗೋದಿಲ್ವಾ? ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಕೆಟ್ಟ ನಿರ್ಧಾರಗಳೇ ಕಾರಣ. ಫ್ರೀ 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 ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 5 ವರ್ಷಕ್ಕೆ 50,000 ಕೋಟಿ 50,000 ಲಕ್ಷ ಕೋಟಿ ಫ್ರೀಗಂತ ದುಡ್ಡು ಇಡ್ತಾ ಇದೆ. ಅದೇ ದುಡ್ಡನ್ನ ಒಂದು ಈ ಮಹಾನಗರ ಬೆಂಗಳೂರು ಅಂತ ಒಂದು ಬೆಂಗಳೂರು ಸಿಟಿನ ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಇವತ್ತು ನಮ್ಮ 25 ವರ್ಷದಲ್ಲಿ ಏನು ನಮ್ಮ ಅಭಿವೃದ್ಧಿ ಆಗಿದೆಯಲ್ಲ ನಮ್ಮ ಬೆಂಗಳೂರು, ಅಷ್ಟು ಅಭಿವೃದ್ಧಿನ ಆ ಒಂದು ದುಡ್ಡಿದ್ದರೆ ಒಂದು ದೊಡ್ಡ ಸಿಟಿನೇ ಮಾಡ್ಬೋದಾಗಿತ್ತು. ಅಷ್ಟು ದುಡ್ಡು ನಾವು ಫ್ರೀ ಅಂತ ಹೇಳಿ ಜನರಿಗೆ ವ್ಯರ್ಥ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಅದೊಂದು ಪಕ್ಕಕ್ಕಿಕ್ಕಿದ್ರೆ ಇವತ್ತು ವಿಚ್ ಸಿಟಿ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸ್ನೇಹಿತರೆ, ಭಾರತ ದೇಶದ ಸಿಲಿಕಾನ್ ಸಿಟಿ ಯಾವುದು? ನಮ್ಮ ಬೆಂಗಳೂರಿನಲ್ಲಿ 67,000 IT ಕಂಪನಿಗಳು ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೆ ನಮ್ಮ ಭಾರತ ದೇಶದ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಇದ್ವಿ. ಆದರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಈ ಹೈದರಾಬಾದ್ ಯಾವ ಥರ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ಮುಂದೆ ಹೋಗ್ತಾ ಇದೆ ಬೆಂಗಳೂರನ್ನ ಬೀಟ್ ಮಾಡ್ಕೊಂಡಂದ್ರೆ ಮುಂದಿನ ದಿನಗಳಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಹೈದರಾಬಾದ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಸಮಸ್ಯೆಗಳು ಜಾಸ್ತಿ ಇದೆ. ಒಂದು ಟ್ರಾಫಿಕ್ ಆಗಿರ್ಬೋದು, ಒಂದು ಡ್ರೈನೇಜ್ ವ್ಯವಸ್ಥೆ, ಕುಡಿಯೋ ನೀರಾಗಿರ್ಬೋದು, ಇಲ್ಲಿ ಮಳೆ ಬಂದರೆ ಕೆರೆಗಳೆಲ್ಲ ತುಂಬೋಗೋದು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಇಲ್ಲಿರೋ ರಾಜ್ಯ ಸರ್ಕಾರ ಯಾವುದೇ ತಲೆ ಕಳಿಸ್ಕೊಳ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಹೈದರಾಬಾದಲ್ಲಿರೋ CM ಏನಾದರೂ ಮಾಡಿ ಬೆಂಗಳೂರನ್ನ ಬೀಟ್ ಮಾಡಿ ನಮ್ಮ ಹೈದರಾಬಾದ್ನ ಸಿಲಿಕಾನ್ ವ್ಯಾಲಿ ಮಾಡಬೇಕಂತ ತುಂಬ ಅತ್ಯುತ್ತಮವಾದ ರೋಡ್ ವ್ಯವಸ್ಥೆ ಆಗಿರ್ಬೋದು, ಫ್ಲೈ ಓವರ್ಸ್ ಆಗಿರ್ಬೋದು, ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಏನು ಬೇಕೋ ಅವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಬೆಂಗಳೂರು DK ಶಿವಕುಮಾರ್ ಬರೀ ಓಡ್ಬಿಡ್ತಾನೆ ಹೊಸ್ತು ಏನೂ ಮಾಡಿಲ್ಲ ಸ್ನೇಹಿತರೆ. ಏನು ಅವ್ರು ಬಂದರು ಏನು ಮಾಡಿದ್ರು? ಏನೂ ಮಾಡಿಲ್ಲ. ಅವರು ಎಲ್ಲ ಇರೋದನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ನಾವು DK ಶಿವಕುಮಾರ್. ಸ್ನೇಹಿತರೆ, ಇವತ್ತು ನಾವು ಹೈದರಾಬಾದ್ನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಒಂದು ಸಿಟಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಒಂದು ರೋಡ್ ವ್ಯವಸ್ಥೆ. ಸ್ನೇಹಿತರೆ, ಹೈದರಾಬಾದ್ನಲ್ಲಿ ನೆಹರು ಔಟರ್ ರಿಂಗ್ ರೋಡ್ ಅಂತ ಒಂದು ರಸ್ತೆ ಇದೆ ಸ್ನೇಹಿತರೆ. ಅದು 275 ಕಿಲೋಮೀಟರ್ ರಸ್ತೆ ಇದೆ. ಹೈದರಾಬಾದ್ನ ಸುತ್ತಲೂ 5 ಪಥದ ರಸ್ತೆ ಸ್ನೇಹಿತರೆ. ಒಂದು ಸೈಡಲ್ಲಿ 5 ಲಾರಿಗಳು ಒಂದೇ ಸತಿ ಹೋಗ್ಬೋದು, ಅಷ್ಟು ದೊಡ್ಡ ರೋಡ್. ಇವಾಗ ನಮ್ಮ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ. 2 ಲಾರಿ ಹೋದರೆ ಅವ್ನು ಮತ್ತೆ ಇನ್ನೊಂದು ಬಂದರೆ ಆಕ್ಸಿಡೆಂಟ್ಗಳೇ. ಈ ಥರ ವೇಸ್ಟು ಹೈವೇ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಹೈವೇ ಎಷ್ಟಿದೆಯೋ ಅಷ್ಟು ಒಂದು ಕಡೆ ಇದೆ ಆ ನೆಹರು ಔಟರ್ ರಿಂಗ್ ರೋಡ್. ಆ ಥರ ಒಂದು ಅತ್ಯುತ್ತಮವಾದ ರೋಡ್ ವ್ಯವಸ್ಥೆ ಹೈದರಾಬಾದ್ನಲ್ಲಿದೆ. ಮೆಟ್ರೋ ವ್ಯವಸ್ಥೆನೂ ಅಷ್ಟೇ. ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿತ್ತು ಹೈದರಾಬಾದ್ನಲ್ಲಿ ಮೆಟ್ರೋ 74 ಕಿಲೋಮೀಟ್ರು. ಆದರೆ ಇವತ್ತು ನಮ್ಮ ಬೆಂಗಳೂರು 75 ಕಿಲೋಮೀಟ್ರಿಂದ ಹೈದರಾಬಾದಲ್ಲಿ ಹಿಂದೆ ಹಾಕಿದೆ ಹೋದು. ಆದರೆ ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಬೆಂಗಳೂರಿನಲ್ಲಿ 50 ಲಕ್ಷಕ್ಕೂ ಅಧಿಕ ಕಾರುಗಳಿದೆ. 50 ಲಕ್ಷ ಅಧಿಕ ಕಾರುಗಳು ನಮ್ಮ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲ ಮನೆಯಲ್ಲಿ ಇಬ್ಬರಿದ್ರೆ 3 ಕಾರ್ 4 ಕಾರ್ ಇರುತ್ತೆ. ಈ ಥರ ಆಗಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ತುಂಬ ಆಗ್ತಾ ಇದೆ.
ಆದರೆ ಹೈದರಾಬಾದ್ನಲ್ಲಿ ಒಂದು ಅತ್ಯುತ್ತಮವಾದ ರೋಡ್ ವ್ಯವಸ್ಥೆ ಕೂಡ ಇದೆ. ಇವಾಗ ನಮಗೆ ಇವಾಗ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇವಾಗ ಮಾಡ್ತಾ ಇದ್ವಿ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇವಾಗ ಮಾಡ್ತಾ ಇದೀವಿ ಅಷ್ಟೇ. ಆದರೆ ಅವರು 10 ವರ್ಷ ಮುಂದ್ಗಡೆನೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ನ ಮಾಡ್ಕೊಂಡಿದ್ರು. ಅವಾಗ ಭೂಮಿನ ವ್ಯಾಲ್ಯೂ ಕಮ್ಮಿ ಇತ್ತು. ಅಂದರೆ ಹೈದರಾಬಾದ್ನ ಸುತ್ತಲಿರೋದು ಬಯಲು ಸೀಮೆ ಥರ ಇದೆ. ಆದರೆ ನಮ್ಮ ಬೆಂಗಳೂರು ಸುತ್ತಲೂ ನಮ್ಮ ರೈತರ ಒಂದು ಜಮೀನಿದೆ. ಅವರು ನಮ್ಮ ದೇಶದ ಬೆನ್ನೆಲುಬು ರೈತರೇ. ನಾವು ಊಟ ಮಾಡಬೇಕು, ನಾವು ಬದುಕಬೇಕಂದ್ರೆ ರೈತರು ತುಂಬಾ ಮುಖ್ಯ. ಅದಕ್ಕೆ ಎಲ್ಲೋ ಬೆಂಗಳೂರು ಇನ್ನು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದು ಹೋಗುತ್ತೆ. ಯಾಕಂದರೆ ಮೈನು ಒಂದು ಇವಾಗ ಉದಾಹರಣೆ ಏನಾಗಿದೆಯಪ್ಪ ಅಂದರೆ ಹೈದರಾಬಾದ್ ನೋಡಿ, ಹೈದರಾಬಾದ್ ಸಿಟಿ ಎಷ್ಟು ರಾಜ್ಯಗಳಿಗೆ ಒಂದು ಸೆಂಟರ್ ಪಾಯಿಂಟ್ ಥರ ಇದೆ ಅಂದರೆ ಹೈದರಾಬಾದ್ ತೆಲಂಗಾಣದ ರಾಜಧಾನಿ, ಇವಾಗ ಆಂಧ್ರಾಗೆ ಒಂದು ರಾಜಧಾನಿ ಆಗಿದೆ. ಛತ್ತೀಸ್ಗಢ, ಒರಿಸ್ಸಾ, ನಮ್ಮ ನಾರ್ತ್ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕದವರಿಗೆ ಮತ್ತು ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ, ಈ ಎಲ್ಲ ರಾಜ್ಯಗಳಿಗೂ ಒಂದು ಸೆಂಟ್ರಲ್ ಪಾಯಿಂಟ್ ಥರ ಹೈದರಾಬಾದ್ ಸಿಟಿ ಇದೆ. ಅಂದರೆ ಇವಾಗ ನಮ್ಮ ಬೆಂಗಳೂರು ಇದೆ, ನಮ್ಮ ಬೆಂಗಳೂರಿಂದ 110 ಕಿಲೋಮೀಟರ್ ಹೋದರೆ ಒನ್ ಆಫ್ ದ ಸಿಟಿ ಯಾವುದು ನಮ್ಮ ಮೈಸೂರು, ಅದು ತುಂಬ ಅತ್ಯುತ್ತಮವಾದ ಒಂದು ಸಿಟಿ ಆಗಿದೆ. ಮತ್ತು ನಾವು ಇಲ್ಲಿಂದ ಒಂದು 300 ಕಿಲೋಮೀಟರ್ ಹೋದರೆ ಚೆನ್ನೈ ಬರುತ್ತೆ, ಇನ್ನೊಂದು 300 ಕಿಲೋಮೀಟರ್ ಹೋದರೆ ಕೊಯಮತ್ತೂರು ಬರುತ್ತೆ, ಇನ್ನೊಂದು 300 ಕಿಲೋಮೀಟರ್ ಹೋದರೆ ಮಂಗಳೂರು ಬರುತ್ತೆ. ಈ ಥರ ಅಷ್ಟೇ ಯಾಕೆ ನಮ್ಮ 240 ಕಿಲೋಮೀಟರ್ ಹೋದ್ರೆ ಪಕ್ಕದಲ್ಲಿ ಹೊಸೂರು ಐತಲ್ವಾ, ಹೊಸೂರು ಕೂಡ ನಮ್ಮ ಬೆಂಗಳೂರಿಗೆ ಟಕ್ಕರ್ ಬರೋ ಥರ ಅಭಿವೃದ್ಧಿ ಆಗ್ತಾ ಇದೆ. ಈ ಎಲ್ಲ ಸಿಟಿಗಳು ಇರೋದ್ರಿಂದ ನಮ್ಮ ಬೆಂಗಳೂರು ಅಭಿವೃದ್ಧಿ ಆಗೋಕ್ಕೆ ಎಲ್ಲೋ ಮೈನಸ್ ಆಗ್ತಾ ಇದೆ. ಅಂದರೆ ಎಲ್ಲ ಎಕ್ಸ್ಪೆನ್ಷನ್ ಆಗೋಗ್ತಾ ಇದೆ. ಇವಾಗ ಬೆಂಗಳೂರಲ್ಲಿ ಇರಬೇಕಾಗಿರೋ ಕಂಪನಿಗಳು ಹೊಸೂರಿಗೆ ಹೋಗ್ತಾ ಇದೆ, ಬೆಂಗಳೂರಲ್ಲಿ ಆಗಬೇಕಾಗಿದ್ದು ಇವಾಗ ಕಿಯಾ ಇಟ್ಕೊಳ್ಳಿ. ಅಂದರೆ ಎಲ್ಲ ರಾಜ್ಯಗಳಿಗೂ ಸಿಟಿಗಳು ಜಾಸ್ತಿ ಇರೋದ್ರಿಂದ ಪಕ್ಕದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಆ ಸಿಟಿಗಳು ಆಗಬೇಕಲ್ವಾ, ಆ ಸಿಟಿ ಆಗೋದ್ರಿಂದ ಬೆಂಗಳೂರು ಮೇಲೆ ವ್ಯಾಮೋಹ ಕಮ್ಮಿ ಆಗ್ತಾ ಇದೆ. ಆದರೆ ಹೈದರಾಬಾದು ಈ ಒರಿಸ್ಸಾ, ತೆಲಂಗಾಣ, ಆಂಧ್ರ, ಛತ್ತೀಸ್ಗಢ, ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯಪ್ರದೇಶ ಎಲ್ಲ ಒಂದು 500 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೇ ಒಂದು ಮಹಾನಗರ ಇಲ್ಲ. ಇದಕ್ಕೆ ಒಂದು ಅತ್ಯುತ್ತಮವಾಗಿ ಈ ಒಂದು ಹೈದರಾಬಾದ್ ಮುಂದಿನ ದಿನಗಳಲ್ಲಿ ಬೆಳೆಯುತ್ತೆ. ಅದಂತೂ ನನಗಂತೂ ಇನ್ನು ಬೆಂಗಳೂರಿನ ಹಿಂದೆ ಹಾಕ್ದಂಗೆ ಹೈದರಾಬಾದ್ ಆ ಥರ ಬೆಳೆಯುತ್ತೆ ಅನ್ನೋದೇ ಒಂದು ಊಹೆ ಅಷ್ಟೇ. ನೋಡೋಣ. ಅಂದರೆ ನಮ್ಮ ಬೆಂಗಳೂರು ಯಾವುದಕ್ಕೂ ಕಮ್ಮಿ ಇಲ್ಲ, ತುಂಬ ಅತ್ಯುತ್ತಮವಾದ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಆಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಸ್ನೇಹಿತರೆ, ಇವು ಬೆಂಗಳೂರು, ಹೈದರಾಬಾದ್ ಎಲ್ಲ ನಮ್ಮ ಸೌತ್ ಇಂಡಿಯಾ ಸಿಟಿಗಳಾಗಿರ್ಬೋದು. ಮತ್ತು ಬೆಂಗಳೂರನ್ನ ನಮ್ಮ ಭಾರತ ದೇಶದ 2ನೇ ರಾಜಧಾನಿಯನ್ನು ಮಾಡಬೇಕು. ಮಾಡಿದ್ರೆ ನಮ್ಮ ಸೌತ್ ಇಂಡಿಯಾಗೆಲ್ಲ ಸೆಂಟರ್ ಪಾಯಿಂಟು ನಮ್ಮ ಬೆಂಗಳೂರಿದೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಹೈದರಾಬಾದ್ ಭಾರತ ದೇಶದ 2ನೇ ರಾಜಧಾನಿ ಆಗುತ್ತೆ ಅಂತ. ಹೌದು, ಆದರೂ ಆಗ್ಬೋದು. ಯಾಕಂದರೆ ಅವಾಗ ಹೈದರಾಬಾದ್ ನಿಜಾಮರೇ ಒಂದು ಭಾರತ ದೇಶದ 2ನೇ ರಾಜಧಾನಿಯಾಗಬೇಕಂತ ಮನವಿ ಕೂಡ ಮಾಡಿದರು. ಈ ಥರ ಒಂದು ಅಭಿವೃದ್ಧಿಯಲ್ಲಿ ನಮ್ಮ ಬೆಂಗಳೂರು ಹಿಂದೆ ಬಿದ್ದಿರೋದು ನಮಗಂತಾನೆ ತುಂಬ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ದಯವಿಟ್ಟು ಸ್ವಲ್ಪ ಬೂಸ್ಟಪ್ ಮಾಡ್ರಪ್ಪ ನಮ್ಮ ಬೆಂಗಳೂರನ್ನ. ಹೈದರಾಬಾದು ಸ್ನೇಹಿತರೆ, ನನಗೇನು ಗೊತ್ತಾ ಪ್ರಾಬ್ಲಮ್ಮು, ಹೈದರಾಬಾದಲ್ಲಿ ದುರ್ಗಮ್ಮ ಚೆರುವು ಕೇಬಲ್ ಬ್ರಿಡ್ಜ್ ಅಂತ ಒಂದಿದೆ ಸ್ನೇಹಿತರೆ. ನಮ್ಮ ಬೆಂಗಳೂರಿನಲ್ಲಿ ಆಯ್ತಪ್ಪ KR ಕೇಬಲ್ ಬ್ರಿಡ್ಜು ಸ್ನೇಹಿತರೆ. ಅದಕ್ಕೆ ಒಂದು ಒಳ್ಳೆ ಬಣ್ಣ ಬಳಿದು ಆ ಇರೋ 24 ಕೇಬಲ್ಗೆ ಒಳ್ಳೆ ಲೈಟಿಂಗ್ ಕೊಟ್ಟರೆ ಆ ಮೆಟ್ರೋ ಟಿನ್ ಫ್ಯಾಕ್ಟ್ರಿಯಿಂದ ನಾವು ವೈಟ್ ಫೀಲ್ಡ್ಗೆ ಹೋಗ್ತೀವಲ್ಲ ಮೆಟ್ರೋ, ಆ ಥರ ಹೋಗ್ತಾ ಇದ್ರೆ ಯಾವ ಥರ ಸಿಟಿ ವ್ಯೂ ಕಾಣಿಸುತ್ತೆ. ಅದೊಂದು ಹಾಕ್ರಪ್ಪ ಅಂತ ನಾನು ಆವತ್ತೇ ವಿಡಿಯೋ ಮಾಡಿದೆ. ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಡೆವಲಪ್ ಮಾಡಬೇಕು ಅಂತ ನಮ್ಮ ಬೆಂಗಳೂರಲ್ಲಿರೋ ನಮ್ಮ MLAಗಳಿಗೆ ತಿನ್ನೋದು ಬಿಟ್ಟರೆ ನಮ್ಮ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಆ ಥರ ಆಗೋಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೋಗಿದೆ ಸ್ನೇಹಿತರೆ. ಯಾವುದೋ ಒಂದು ಒಳ್ಳೆ ಪ್ಲೇಸ್ ನೋಡೋಣ ಅಂದರೆ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ. ಆದರೆ ಹೈದರಾಬಾದ್ನಲ್ಲಿ ಅತ್ಯುತ್ತಮವಾದ ಪ್ಲೇಸ್ಗಳು ಬೇರೆ ಇದೆ. ರಾಮೋಜಿ ಫಿಲಿಂ ಸಿಟಿ ಇರ್ಬೋದು, ದುರ್ಗಮ್ಮ ಚೆರುವು ಕೇಬಲ್ ಬ್ರಿಡ್ಜ್ ಇರ್ಬೋದು, ಹೈಟೆಕ್ ಸಿಟಿ, ಈ ಥರ ಗೋಲ್ಕೊಂಡ ಫೋರ್ಟ್, ಈ ಥರ ತುಂಬಾ ಇದೆ. ಎಲ್ಲಿ ಜನ ಎಲ್ಲಿರ್ತಾರೆ ಹೇಳಿ? ಜನಕ್ಕೆ ಒಳ್ಳೆ ಸೌಕರ್ಯ ಇದ್ದರೆ ಜನ ಎಲ್ಲೋದ್ರೂ ಇರ್ತಾರೆ. ಆದರೆ ಇವತ್ತು ನಮ್ಮ ಬೆಂಗಳೂರಿನ ಒಂದು ಸೌಕರ್ಯ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ. ಸ್ನೇಹಿತರೆ, ಇದಾಗಿತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ನಮ್ಮ ಭಾರತದಲ್ಲಿ
ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಇರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಆದರೆ ಈ ಒಂದು ಪಟ್ಟವನ್ನು ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಪುಣೆ ಆಗಿರ್ಬೋದು ಕಿತ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ದಯವಿಟ್ಟು ಇವಾಗಲೇ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತಿ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿ ನಮ್ಮ ರಾಜ್ಯ ಸರ್ಕಾರದ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನಮಗೆ ಒಂದು ಮೋಟಿವೇಶನ್ಗೋಸ್ಕರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.